ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಇದೀಗ ಅತಿಥಿಗಳಾಗಿ 5 ಜನ ಮಾಜಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಮಂಜಣ್ಣ ಒಂದಲ್ಲ ಒಂದು ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪುಟ್ಟ ವಿಚಾರಕ್ಕೂ ಕಿರಿಕ್ ಮಾಡ್ಕೊಳ್ತಿದ್ದಾರೆ. ತಾವೇ ಬಿಗ್ ಬಾಸ್ ಎನ್ನುವ ಹಾಗೆ, ಈ ಮನೆಯ ಕ್ಯಾಪ್ಟನ್ ಎನ್ನುವ ಹಾಗೆ ಕ್ಯಾಪ್ಟನ್ ರೂಮ್ನಲ್ಲೇ ಕುಳಿತುಕೊಂಡು ಎಲ್ಲರ ಬಳಿ ಸೇವೆ ಮಾಡ್ಕೊಳ್ತಿದ್ದಾರೆ. ಹೀಗಿರುವಾಗ ಅಶ್ವಿನಿ ಹಾಗೂ ಮಂಜಣ್ಣಗೆ ಕಿರಿಕ್ ನಡೆದಿದ್ದು, ಕೊನೆಗೆ ಮಂಜಣ್ಣಗೆ ಸೋತು ಸುಣ್ಣಾದ ಅಶ್ವಿನಿಯವರು ತಮ್ಮ ಶಪಥನ್ನ ಮುರಿದಿದ್ದಾರೆ. ಹಾಗಾದ್ರೆ ಬನ್ನಿ, ಅಶ್ವಿನಿ ಹಾಕಿರುವಂತಹ ಶಪಥಾದರೂ ಯಾವುದು, ಮಂಜಣ್ಣ ಹಾಕಿರೋ ಸವಾಲಾದರೂ ಯಾವುದು, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 56 ದಿನ ಕಳೆದು ಇದೀಗ ಮುಂದೆ ಸಾಗ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆ ಇದೀಗ ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಪರಿವರ್ತನೆಗೊಂಡಿದೆ. ಸೀಸನ್ 11ರ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟಿದ್ದು, ಸೀಸನ್ 12ರ ಸ್ಪರ್ಧಿಗಳಿಗೆ ಮೊದಲಿಗೆ ಫುಲ್ ಶಾಕ್ ಅನಿಸಿದ್ರು. ಆದರೆ ಇದೀಗ ಅತಿಥಿಗಳಾಗಿ ಬಂದ ಮಂಜಣ್ಣ, ರಜತ್ ಅವರ ಕೊಡ್ತಾ ಇರೋ ಹಿಂಸೆಗೆ ಸಿಕ್ಕಾಪಟ್ಟೆ ಮನೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಹೀಗಿರುವಾಗ ಅಶ್ವಿನಿ ಅವರು ಈ ವಾರ ಬಿಗ್ ಬಾಸ್ ಪ್ಯಾಲೇಸ್ನ ವೇಟರ್ ಆಗಿದ್ದು, ಅತಿಥಿಗಳು ಆರ್ಡರ್ ಮಾಡುವಂತಹ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗಿ ಸರ್ವ್ ಮಾಡಬೇಕಾಗಿರುತ್ತೆ. ಹೀಗಿರುವಾಗ ಮಂಜಣ್ಣ ಅವರು ಕ್ಯಾಪ್ಟನ್ ರೂಮ್ನಲ್ಲಿ ಕುಳಿತುಕೊಂಡು ತಾವು ಆರ್ಡರ್ ಮಾಡಿರುವಂತಹ ಊಟಗಳನ್ನು ಸರ್ವ್ ಮಾಡಲು ಅಶ್ವಿನಿಯವರಿಗೆ ತಿಳಿಸ್ತಾರೆ. ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗುವವರೆಗೂ ಈ ಒಂದು ಕ್ಯಾಪ್ಟನ್ ರೂಮ್ಗೆ ಕಾಲಿಡೋದಿಲ್ಲ ಎಂದು ಷರತ್ತು ಮಾಡಿದ್ದೆ. ಈ ಷರತ್ತನ್ನು ಮುರಿದು ಯಾವುದೇ ಕಾರಣಕ್ಕೂ ಈ ರೂಮ್ಗೆ ನಾನು ಕಾಲಿಡೋದಿಲ್ಲ ಎಂದು ಮಂಜಣ್ಣ ಅವರಿಗೆ ತಿಳಿಸ್ತಾರೆ. ಆದರೆ ಮಂಜಣ್ಣ ಇದನ್ನು ಒಪ್ಪಿಕೊಳ್ಳೋದಿಲ್ಲ. ನಾನು ನಿಮಗೆ ಆರ್ಡರ್ ಮಾಡಿದ್ದೀನಿ, ನೀವು ಈ ಕ್ಯಾಪ್ಟನ್ ರೂಮ್ ಒಳಗೆ ಬಂದು ನನಗೆ ಸರ್ವ್ ಮಾಡಬೇಕು ಎಂದು ಹಠ ಹಿಡಿದು ಕುಳಿತುಕೊಳ್ತಾರೆ. ಇದೇ ರೀತಿ ಅಶ್ವಿನಿ ಅವರು ಕೂಡ ನಾನು ಕ್ಯಾಪ್ಟನ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಈ ಒಂದು ರೂಮ್ಗೆ ಎಂಟ್ರಿ ಕೊಡೋದಿಲ್ಲ ಎಂದು ಹಠ ಹಿಡಿಯುತ್ತಾರೆ. ಉಗ್ರ ಮಂಜು ಅವರು ಎಷ್ಟೇ ಹೇಳಿದರೂ ಸಹ ಅಶ್ವಿನಿ ಅವರು ಒಪ್ಪಿಕೊಳ್ಳೋದೇ ಇಲ್ಲ. ನನ್ನ ಬದಲು ಗಿಲ್ಲಿಯವರನ್ನ ಕಳಿಸ್ತೀನಿ ಎಂದು ಕನ್ವಿನ್ಸ್ ಮಾಡಲು ಟ್ರೈ ಮಾಡ್ತಾರೆ. ಇದಾದ ಬಳಿಕ ಮ್ಯಾನೇಜರ್ ಅಭಿಷೇಕ್ ಅವರು ಅಶ್ವಿನಿಯವರನ್ನ ಒಪ್ಪಿಸಿ ಕ್ಯಾಪ್ಟನ್ ರೂಮ್ಗೆ ಹೋಗಿ ಸರ್ವ್ ಮಾಡಿ ಎಂದು ತಿಳಿಸ್ತಾರೆ. ಆದರೆ ಅಶ್ವಿನಿ ಮಾತ್ರ ತಮ್ಮ ಹಠವನ್ನ ಬಿಡೋದಿಲ್ಲ. ನಾನು ಕ್ಯಾಪ್ಟನ್ ಟಾಸ್ಕ್ ಅಲ್ಲಿ ಗೆದ್ದು ಆಡಿ ಅದಾದ ಬಳಿಕ ಕ್ಯಾಪ್ಟನ್ ರೂಮ್ ಅನ್ನ ಬಳಸ್ತೀನಿ, ಅಲ್ಲಿವರೆಗೂ ನಾನು ಒಂದು ಕಾಲನ್ನು ಕೂಡ ಕ್ಯಾಪ್ಟನ್ ರೂಮ್ಗೆ ಇಡೋದಿಲ್ಲ ಎಂದು ಸಾಕಷ್ಟು ಡ್ರಾಮಾ ಮಾಡ್ತಾರೆ. ಕೊನೆಗೆ ಮಂಜು ಅವರು, ನೀವು ಬಂದು ಸರ್ವ್ ಮಾಡಿಲ್ಲ ಅಂದ್ರೆ ನಾನು ತಿನ್ನೋದಿಲ್ಲ, ಈ ಒಂದು ಪ್ಯಾಲೇಸ್ ಇಂದ ಆಚೆ ಹೋಗ್ತೀನಿ ಎಂದು ಪಟ್ಟು ಹಿಡಿದು ಕುಳಿತುಕೊಳ್ತಾರೆ. ಕೊನೆಗೆ ಅಶ್ವಿನಿ ಅವರು ಸೋತು ಸುಣ್ಣಾಗಿ ತಮ್ಮ ಷರತ್ತನ್ನ ಮುರಿದು ಕ್ಯಾಪ್ಟನ್ ರೂಮ್ಗೆ ಹೋಗಿ ಮಂಜಣ್ಣ ಅವರಿಗೆ ಸರ್ವ್ ಮಾಡಿ ಬರ್ತಾರೆ. ಹೌದು, ಸೀಸನ್ 12ರಲ್ಲಿ ಪ್ರಾರಂಭದಿಂದಲೂ ಪುರುಷ ಸದಸ್ಯರು ಕ್ಯಾಪ್ಟನ್ ಆಗಿದ್ದಾರೆ. ಮಹಿಳಾ ಸ್ಪರ್ಧಿಗಳು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಯಾವೊಬ್ಬ ಮಹಿಳಾ ಸ್ಪರ್ಧಿಯೂ ಕೂಡ ಕ್ಯಾಪ್ಟನ್ ಆಗಿಲ್ಲ. ಅಶ್ವಿನಿಯವರು ತಾವೇ ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಗೆದ್ದು ಸೀಸನ್ 12ರ ಮೊದಲ ಲೇಡಿ ಕ್ಯಾಪ್ಟನ್ ಆಗಬೇಕು ಅದಾದ ಬಳಿಕವೇ ನಾನು ಕ್ಯಾಪ್ಟನ್ ರೂಮ್ಗೆ ಕಾಲಿಡ್ತೀನಿ ಎನ್ನುವ ಷರತ್ತನ್ನು ಮಾಡಿರ್ತಾರೆ. ಆದರೆ ಈ ಒಂದು ಮಾಜಿ ಸ್ಪರ್ಧಿಯಾದ ಉಕ್ರಮ್ ಮಂಜು ಅವರು ಈ ಒಂದು ಷರತ್ತನ್ನು ಮುರಿಸಿದ್ದಾರೆ. ಕೊನೆಗೆ ಅಶ್ವಿನಿ ಅವರು ಸೋತು ಮಾತು ಮುರಿದಿದ್ದಕ್ಕೆ ದೇವರ ಬಳಿ ಹೋಗಿ ಕ್ಷಮೆಯನ್ನ ಕೇಳಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲ ಲೇಡಿ ಕ್ಯಾಪ್ಟನ್ ಆಗ್ತಾರಾ? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನು ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು, ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರಾಗಿದ್ದರು? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.